ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಪರವಾನಗಿ ಇಲ್ಲದೆ ಹೋಟೆಲ್ ಹಾಗೂ ಹೋಮ್ ಸ್ಟೇ ಕಾಮಗಾರಿ ಕ್ರಮ ಕೈಗೊಳ್ಳುವಂತೆ ಸುಭಾಷ್ ಬೋವಿವಡ್ಡರ ಆಕ್ರೋಶ. ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಂಡೇಲಪ್ಪ ದೇವಸ್ಥಾನದ ಹತ್ತಿರ ಶ್ರೀ ಶಿವರಾಮ ಅಪ್ಪಾಜಿ ಪಾಟೀಲ್ ಎಂಬುವವರು ಯಾವುದೇ ರೀತಿಯ ಕಾನೂನು ರೀತಿಯಿಂದ ಗ್ರಾಮ ಪಂಚಾಯಿತಿ ಪರವಾನಗಿ, ಟ್ರೇಡ್ ಲೈಸೆನ್ಸ್, ನಿರಾಕ್ಷೇಪಣಾ ಪತ್ರ ಅಥವಾ ವಾಣಿಜ್ಯ ನಿಯಮಾವಳಿಗಳ ಅನುಮತಿ ಇಲ್ಲದೆ ಸುದೀರ್ಘ ದಿನಗಳಿಂದ ಹೋಟೆಲ್ ನಡೆಸುತ್ತಿದ್ದಾರೆ ಮತ್ತು ಹೋಮ್ ಸ್ಟೇ ಕಾಮಗಾರಿ ಆರಂಭಿಸಿದ್ದಾರೆ. ಇಷ್ಟೇ ಅಲ್ಲದೆ ಇವರು ಕಟ್ಟಡ ಕಟ್ಟಿಕೊಂಡು ವ್ಯಾಪಾರ ನಡೆಸುತ್ತಿರುವ ಜಾಗೆಯ ಕುರಿತಂತೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದು, ಇವರು ನ್ಯಾಯಾಲಯದ ನಿಯಮವನ್ನು ಸಹ ಉಲ್ಲಂಘನೆ ಮಾಡಿರುತ್ತಾರೆ. ಪ್ರಕರಣ ಫಿರ್ಯಾದು ನಂಬರ್ 871/2022 ಇಂತಿದೆ. ಅಲ್ಲದೆ ಈ ಕಾಮಗಾರಿ ಇಲ್ಲಿ ನಡೆಯುತ್ತಿರುವುದು ಸಾರ್ವಜನಿಕರಾದ ನಮಗೆ ತುಂಬಾ ನೋವಾಗಿದೆ. ಇಲ್ಲಿ ಮಾನ್ಯ ACF ಮದನನಾಯ್ಕರವರ ಪ್ರಾಣ ಹೋಗಿದೆ. ಕಾರಣ ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮತ್ತು ಇವರಿಗೆ ಇಲ್ಲಿ ರೈತಾಪಿ ಹೊರತುಪಡಿಸಿ ಯಾವುದೇ ಚಟುವಟಿಕೆಗಳನ್ನು ನಡೆಸಲು ಅನುಮತಿಯಾಗಲಿ NOC ನೀಡಬಾರದು ಎಂದು ಸ್ಥಳೀಯರು ಸಾರ್ವಜನಿಕರ ಕೂಗಾಗಿದೆ. ದಯವಿಟ್ಟು ಸಾರ್ವಜನಿಕರ ಕೂಗಿಗೆ ಸರ್ಕಾರಿ ಅಧಿಕಾರಿಗಳು ಸಮರ್ಪಕವಾಗಿ ಸ್ಪಂದಿಸಬೇಕಾಗಿ ಈ ಮೂಲಕ ಮಾನ್ಯ ಗ್ರಾಮ ಪಂಚಾಯತ್ PDO, ದಾಂಡೇಲಿ ತಾಲೂಕು ತಹಸೀಲ್ದಾರ, ಗ್ರಾಮೀಣ ಪೊಲೀಸ್ ಠಾಣೆ, ಕಾರ್ಯನಿರ್ವಾಹಕ ದಾಂಡೇಲಿರವರಿಗೆ ಅರ್ಜಿ ನೀಡುವ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ ಮಾಜಿ ಸದಸ್ಯರು ಸುಭಾಷ್ ಬೋವಿವಡ್ಡರ, ದೇವರಾಜ ಹಮಸಾಗರ ಶೆಟ್ಟರ್, ಮುನ್ನಾ ಸಾಕ್ಲಾ, ವಿಜಯ್ ದಾನ್ನೇನವರ, ಮಲಕ್ಕಪ್ಪ ಬೋರಗಿ, ಸಂಜು ಬೋರಗಿ ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ವರದಿಗಾರರು, ದಾಂಡೇಲಿ.